ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ, ಎಸ್ಟಿ ನೌಕರ ಸಮನ್ವಯ ಸಮಿತಿ ಚಿಂತಾಮಣಿ ತಾಲೂಕು ಘಟಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ, ಎಸ್ಟಿ ನೌಕರರ ಸಮನ್ವಯ ಸಮಿತಿಯಿಂದ ಹಮ್ಮಿಕೊಂಡಿದ್ದ ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ, ಎಸ್ಟಿ ನೌಕರ ಸಮನ್ವಯ ಸಮಿತಿ ಚಿಂತಾಮಣಿ ತಾಲೂಕು ಘಟಕ್ಕೆ ನೂತನ ಅಧ್ಯಕ್ಷರನ್ನಾಗಿ ಎಂಕೆ ನರಸಿಂಹಯ್ಯ, ಗೌರವಾಧ್ಯಕ್ಷರಾಗಿ ನಂಜುಂಡಪ್ಪ, ಕೋಶಾಧ್ಯಕ್ಷರಾಗಿ ಸಿ ನಂಜುಂಡಪ್ಪ, ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಡಿಎಂ ನಾಗರಾಜ್, ಹಿರಿಯ ಉಪಾಧ್ಯಕ್ಷರಾಗಿ ವಿಎನ್ ಕೃಷ್ಣಪ್ಪ, ಉಪಾಧ್ಯಕ್ಷರುಗಳಾಗಿ ಟಿಎನ್ ಶಿವಾನಂದ, ಎಂಡಿ ವೆಂಕಟೇಶ್, ಎಲ್ಐಸಿ ಲಕ್ಷ್ಮಣ್, ಖಜಾಂಚಿಯಾಗಿ ಕೆಎಂ ಶಿವಪ್ರಸಾದ್, ಸಹಕಾರ್ಯದರ್ಶಿಯಾಗಿ ಕೆಎನ್ ನಾರಾಯಣಸ್ವಾಮಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಎಂ ಪಾರ್ವತಮ್ಮ, ಸಂಘಟನಾ ಕಾರ್ಯದರ್ಶಿಯಾಗಿ ವಿ ನರಸಿಂಹಪ್ಪ, ಲೋಕಪರಿಶೋಧಕರಾಗಿ ವಿ ಮಂಜುನಾಥ್, ವಕ್ತಾರರಾಗಿ ಕೃಷ್ಣಪ್ಪ ಜಿ, ಗೌರವ ಕಾರ್ಯದರ್ಶಿಯಾಗಿ ಮಂಜುನಾಥ ಎಂ, ಜಂಟಿ ಕಾರ್ಯದರ್ಶಿಯಾಗಿ ಆಂಜನೇಯ ವಿ, ಕ್ರೀಡಾ ಕಾರ್ಯದರ್ಶಿಯಾಗಿ ವೆಂಕಟರಮಣಪ್ಪ ಪಿಎನ್ರವರುಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ, ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ವಿಭಾಗೀಯ ಉಪಾಧ್ಯಕ್ಷ ಎಸ್ ಪ್ರದೀಪ್ ರವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಮಾಡಿ ಅಭಿನಂದಿಸಿ ಉತ್ತಮವಾಗಿ ಸಂಘದ ಅಭಿವೃದ್ಧಿ ಹಾಗೂ ಸಂಘಟನೆಯನ್ನು ಮಾಡುವಂತೆ ಶುಭ ಹಾರೈಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಸೇವೆಯಿಂದ ನಿವೃತ್ತರಾದ ನೌಕರರಿಗೆ ಆತ್ಮೀಯವಾಗಿ ಶಾಲು ಹೊಂದಿಸಿ ಫಲ ತಾಂಬೂಲ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಎಸ್ಸಿ, ಎಸ್ಟಿ ಸಮನ್ವಯ ಸಮಿತಿಯ ಜಿಲ್ಲಾ ಗೌರವಾಧ್ಯಕ್ಷ ಶಿವಪ್ರಸಾದ್ ಕೆಎಂ, ಸಿಆರ್ಪಿಗಳಾದ ಶ್ರೀನಿವಾಸ್, ಶ್ರೀರಾಮಪ್ಪ ರಾಗುಟ್ಟಹಳ್ಳಿ, ವಿ ನರಸಿಂಹಪ್ಪ ಎಂಗೊಲ್ಲಹಳ್ಳಿ, ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಮುನಿಸ್ವಾಮಿ, ಜಂಟಿ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆಯ ಮಂಜುನಾಥ್, ಎಸ್ಸಿ ಎಸ್ಟಿ ತಾಲೂಕು ಗೌರವಾಧ್ಯಕ್ಷ ನಂಜುಂಡಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ವಿಭಾಗದ ಉಪಾಧ್ಯಕ್ಷರಾಗಿದ್ದೀನಿ. ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನ ಪದಾಧಿಕಾರಿಗಳ ಅಧ್ಯಕ್ಷರು ಆಯ್ಕೆ ಮಾಡ್ತಾಯಿದ್ವಿ. ನರಸಿಂಹಪ್ಪ ಅವರನ್ನ ಆಯ್ಕೆ ಮಾಡಿದ್ವಿ. ಪ್ರಧಾನ ಕಾರ್ಯದರ್ಶಿಯಾಗಿ ಡಿಎಂ ನಾಗರಾಜ್ ಅವರನ್ನು ಆಯ್ಕೆ ಮಾಡಿದ್ವಿ. ಗೌರವಾಧ್ಯಕ್ಷರಾಗಿ ನಂಜುಂಡಪ್ಪವನ್ನು ಮಾಡಿದ್ವಿ. ಖಜಾನ್ಸಿಯಾಗಿ ನಮ್ಮ ಶಿವಪ್ರಸಾದ್ ಅವರನ್ನು ಆಯ್ಕೆ ಮಾಡಿದ್ವಿ. ಇವತ್ತು ನಾವು ಒಳ್ಳೆ ತಾಲೂಕಲ್ಲಿ ಒಳ್ಳೆ ಸಂಘಟನೆ ಮಾಡಬೇಕಂತ ಡಿಸೈಡ್ ಮಾಡಿ ಹೊಸ ಅಧ್ಯಕ್ಷನ ನೇಮಕ ಮಾಡಿ ಇವತ್ತಿಂದ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಘಟನೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇವತ್ತಿಂದನೇ ಮೆಂಬರ್ಶಿಪ್ ಫಾರಮ್ಸು ಕೊಡ್ತಾಯಿದ್ವಿ. ಇವತ್ತಿಂದ ಎಲ್ಲ ಎಸ್ಸಿ ಎಸ್ಟಿ ಎಲ್ಲ ಇಲಾಖೆಯಲ್ಲಿ ಹೋಗಿ ಮೆಂಬರ್ಶಿಪ್ ಮಾಡ್ತಾಯಿದ್ವಿ. ಆಮೇಲೆ SLC PUC ನೆಕ್ಸ್ಟ್ ದಿನಾಂಕದಲ್ಲಿ ಡೇಟ್ ಫಿಕ್ಸ್ ಮಾಡಿ ಒಳ್ಳೆ ನಮ್ಮಲ್ಲಿ ಈ ಸತಿ SLCಯಲ್ಲಿ 300 ಜನ 90% ಮೇಲೆ ಬಂದಿದ್ದಾರೆ. PUCಯಲ್ಲಿ 100 ಜನ ಹೈಯೆಸ್ಟ್ ಆಗಿ ಬಂದಿದ್ದಾರೆ. ಅವ್ರಿಗೆಲ್ಲ ಲಿಸ್ಟ್ ತೊಗೊಂಡಿದ್ವಿ ಆಲ್ರೆಡಿ. ಇವಾಗ ಡೇಟ್ ಫಿಕ್ಸ್ ಮಾಡಿ ಆ ಥರದಲ್ಲಿ ಅನೌನ್ಸ್ ಮಾಡ್ತೀವಿ. ಆಮೇಲೆ ಸಂಘಟನೆ ಎಲ್ಲ ಕ್ಲೀನಾಗಿ ಡೆವಲಪ್ಮೆಂಟ್ ಮಾಡಬೇಕೆಂದು ಎಲ್ಲ ಪದಾಧಿಕಾರಿಗಳು, ಹೊಸ ಪದಾಧಿಕಾರಿಗಳಿಗೆಲ್ಲ ಸೂಚನೆ ಮಾಡ್ತಾ ಇರ್ತೀವಿ. ದಯವಿಟ್ಟು ಇನ್ನು ಮುಂದೆ ಎಲ್ಲ ಸಂಘಟನೆ ಜೋರಾಗಿ ಮಾಡ್ತೀವಿ. ಮೊದಲಿಗೆ ನಾನು ಎಲ್ಲರಿಗೂ ಕೂಡ ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮ ಭಾರತ ದೇಶದ ಪ್ರಪಂಚದ ಜ್ಞಾನಿಯಾದಂತಹ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ನಾವೆಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡಿ ಈ ದಿನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು ಸಂತಸದ ವಿಷಯ. ಆ ನಿಟ್ಟಿನಲ್ಲಿ ಏನು ಅಂಬೇಡ್ಕರ್ ಅವರ ಆಶಯ ಇದೆ, ನಮ್ಮ SC ST ನೌಕರರ, ಹಿಂದುಳಿದವರ ಇವರ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮವಹಿಸಿ ಯಾವುದೇ ಜನಾಂಗಕ್ಕೂ ತೊಂದರೆಯಾಗದ ರೀತಿಯಲ್ಲಿ ನಾವು ಈ ಸಂಘವನ್ನು ಮತ್ತಷ್ಟು ಮುನ್ನಡೆಸಿಕೊಂಡು ಹೆಚ್ಚಿನ ನಮ್ಮ ಜನಾಂಗದವರನ್ನು ಇನ್ನೂ ಹೆಚ್ಚು ಓದಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಬೇಕು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಎಲ್ಲ ಇಲಾಖೆಗಳ ನೌಕರರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಸಂಘವನ್ನು ಮುನ್ನಡೆಸೋಣ. ನೀವು ಇಟ್ಟಂತಹ ನಂಬಿಕೆಯನ್ನು ನಾವೆಲ್ಲರೂ ಕೂಡ ಸಂಘದ ಪದಾಧಿಕಾರಿಗಳು ಉಳಿಸಿಕೊಂಡು ಇದನ್ನು ಮತ್ತಷ್ಟು ಬೆಳೆಸಿಕೊಂಡು ಹೋಗ್ಲಿಕ್ಕೆ ಶ್ರಮ ವಹಿಸ್ತೀವಂತ ತಮಗೆ ಆಶ್ವಾಸನೆಯನ್ನು ಸಂಘದ ಪರವಾಗಿ ನೀಡುತ್ತಾ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ SC ಸಮನ್ವಯ ಸಮಿತಿಯ ಇವತ್ತು ದಿವಸ ಏನು ನಮ್ಮ ಸರ್ಕಾರಿ SC ನೌಕರರ ಸಮನ್ವಯ ಸಮಿತಿಯ ವತಿಯಿಂದ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದು ನನ್ನ ಪ್ರಕಾರ ಬಹಳಷ್ಟು ಉತ್ಕೃಷ್ಟವಾದದ್ದಂತ ನನ್ನ ಭಾವನೆ. ಯಾಕಂತಂದರೆ ಹಲವಾರು ವರ್ಷಗಳ ಕಾಲ 25, 30, ಕೆಲವು 40 ವರ್ಷಗಳ ಕಾಲವನ್ನು ಸೇವೆ ಸಲ್ಲಿಸಿ ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಂಘದ ಒಂದು ಉದ್ದೇಶ ಮತ್ತು ಕರ್ತವ್ಯ ಕೂಡ ಆಗಿರುತ್ತೆ.
ಹಾಗಾಗಿ ಇವತ್ತೆಲ್ಲ ನಾವು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಖುಷಿ ತರ್ತಕ್ಕಂಥ ವಿಚಾರ. ಯಾಕಂತಂದ್ರೆ ನಮ್ಮನ್ನು ನಾವು ಗುರುತಿಸ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರದೀಪ್ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆನೂ ಆಗಿತ್ತು. ಹಾಗಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡೋದು ಸ್ವಲ್ಪ ಹಿನ್ನಡೆ ಆಗಿತ್ತು. ಆದರೂ ಪರವಾಗಿಲ್ಲ, ಈಗ ಮತ್ತೆ ಅದನ್ನು ನಾವು ಚಾಲನೆ ತಂದಿದ್ದೀವಿ. ಮತ್ತೆ ನಮ್ಮ ನೌಕರರನ್ನು ನಾವು ಗುರುತಿಸ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ಕೃಷ್ಟವಾದದ್ದು. ಇವತ್ತಿನ ದಿವಸ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಷ್ಟೇ ಅಲ್ಲ, ನಮ್ಮ ಒಂದು ಸಂಘಟನೆ ಇನ್ನು ಬಲಪಡಿಸುವ ಒಂದು ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪದಾಧಿಕಾರಿಗಳ ನೇಮಕ ಆಗಿರ್ಬೋದು, ಮತ್ತೆ ಇನ್ನು ಮುಂದೆ ನಿವೃತ್ತರಾಗ್ತಕ್ಕಂಥ ಎಲ್ಲ ನೌಕರರಿಗೆ ಸನ್ಮಾನ ಮಾಡ್ತಕ್ಕಂಥದ್ದಾಗ್ಬೋದು, ಮತ್ತೆ SSLC ಮತ್ತು PUC ಯಲ್ಲಿ ನಮ್ಮ SC ST ಮಕ್ಕಳು ಏನು ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ ಅಂತ ನಾನು ಭಾವಿಸ್ತಿದ್ದೀನಿ. ಇನ್ನು ನಮ್ಮ ಒಂದು ಸಂಘಟನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಬಲವರ್ಧನೆ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಕೆಲವೊಂದು ಪದಾಧಿಕಾರಿಗಳ ನೇಮಕವನ್ನು ಕೂಡ ಇವತ್ತು ದಿವಸ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆಸಕ್ತರಾಗಿದ್ದಾರೆ. ತಾವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಂಘಟನೆಗೆ ಹೆಚ್ಚಿನ ಒಂದು ಕೈ ಜೋಡಿಸಬೇಕು ಅಂತ ನಾನು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಇದಕ್ಕೆ ಯಾವುದೇ ಒಂದು ಯಾರ ಒಂದು ಸರ್ಕಾರ ಇಲ್ಲದೆ ಹೋದ್ರೂ ಕೂಡ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೆ ನಾವು ಯಾವತ್ತೂ ಒಗ್ಗೂಡಿರ್ತೀವಿ. ಇವತ್ತು ನೋಡಿ, ಬಹಳಷ್ಟು ಸುಮಾರು ಒಂದಿಷ್ಟು 6 ಜನ ಹೇಳಿದ್ವಿ. ಆದರೆ ಕಾರಣಾಂತರಗಳಿಂದ ಅವರು ಬರೋಕ್ಕಾಗಲಿಲ್ಲ. ಮುಂದಿನ ದಿನಗಳಿಂದ ನಾವು ನೋಡ್ಕೊಂಡೇ ಬರ್ತಾ ಇದ್ದೀವಿ. ಅದನ್ನಲ್ಲೇ ತಡೆಗಟ್ಟತಕ್ಕಂಥ ಒಂದು ಕೆಲಸಗಳು ಕೂಡ ಆಗ್ತಾ ಇದೆ. ಅದು ಏನೇ ಆದ್ರೂ ಕೂಡ ಚಿಂತೆ ಇಲ್ಲ. 2 ಇರಲಿ, 3 ಇರಲಿ, 4 ಜನ ಇರಲಿ, ನಮ್ಮ ಸಂಘಟನೆ. ಯಾಕಂತಂದ್ರೆ ನಮ್ಮ ಸಂಘಟನೆ ನಾವು ಒಗ್ಗಟ್ಟಾಗದೆ ಹೋದ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ನಾವು ಕೆಲವರು ಅದಕ್ಕೆ ಕಾಯ್ತಾ ಇರ್ತಾರೆ, ನಾವು ಒಗ್ಗಟ್ಟಾಗ್ಬಿಟ್ರೆ ಅವ್ರಿಗೆ ತೊಂದರೆ ಆಗುತ್ತೋ ಅಂತಕ್ಕಂಥ ಒಂದು ಮನಸ್ಥಿತಿಗಳವರು ಕೂಡ ಇದ್ದಾರೆ. ಅಂದ್ರೆ ಎದುರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಸಂಘಟನೆ ನಮ್ಮ ಅಂಬೇಡ್ಕರ್ ಅವರ ಅಡಿಯಲ್ಲಿ ನಾವು ನಡ್ಕೋಬೇಕು, ನಾವು ನಡ್ಕೊಂಡು ಹೋಗ್ತೀವಿ. ಅದಕ್ಕೆ ದಯವಿಟ್ಟು ಕೈ ಜೋಡಿಸಿ ಎಲ್ಲರೂ ಕೂಡ. ಯಾಕೆ ನಾವು ಎದುರ್ಕೋಬೇಕು ಒಬ್ಬರಿಗೆ? ಯಾಕೆ ನಾವು ಇನ್ನೊಬ್ಬರಿಗೆ ಅಡಿಯಾಳುಗಳಾಗಿರ್ಬೇಕು? ಬೇಡ. ನಮ್ದೇ ಆದಂತ ಒಂದು ಸ್ವಾತಂತ್ರ್ಯ ಅನ್ನೋದಿದೆ, ಅದನ್ನ ನಾವು ಪಡ್ಕೊಳ್ಳೋಣ. ಇವತ್ತು ನಾವು ಕೇಳದೆ ಹೋದ್ರೆ ಯಾರು ಕೊಡೋದಿಲ್ಲ, ಅಥವಾ ನಮ್ಮನ್ನ ಯಾರು ಗುರುತಿಸೋದು ಇಲ್ಲ. ನಮ್ಮನ್ನು ನಾವು ಕೇಳಬೇಕು, ಅಪ್ಪತ್ತಾಗಿ ಮಾಡಬೇಕು, ಪಡ್ಕೋಬೇಕು. ಅದು ಮಾಡ್ಕೊಳ್ಳೋಣ. ಅದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಪ್ಪಣೆ ಮೇಲೆ ಅಪ್ಪಣೆ ಕೂಡ ಅದೇ ಆಗಿದೆ. ನೀವು ಮಾಡಿ, 1 ಇರ್ಲಿ, 2 ಇರ್ಲಿ, 3 ಇರ್ಲಿ, ನೀವು ಮಾಡಿ. ನಮ್ಮ ಸಂಘಟನೆ ಬಲಗೊಳಿಸಿ. ಇದನ್ನೇ ನಮ್ಗೆ ಡೈರೆಕ್ಷನ್ ಮಾಡೋದು. ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಒಬ್ಬ ಈಗ ಅಧ್ಯಕ್ಷರು ಅವರೆಲ್ಲ ಏನು ಈಗ ಅಧಿಗ್ರಹಣ ಮಾಡ್ತಾರೆ, ಅವರ ಒಂದು ಅಡಿಯಾಳದಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ನಾವು ಹೆಚ್ಚಿನ ಒಂದು ಸಂಘಟನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ತಿಳಿಸ್ತಾ, ಈ ನಿವೃತ್ತಿ ಅನ್ನೋದು ಅವರ ಸೇವೆಯ ಕೊನೆಯ ಹಂತ. ಅದು ಈ ನಮ್ಮ SC ST ನೌಕರರಲ್ಲಿ ಕಡಿಮೆ ಸಂಖ್ಯೆಯಲ್ಲಿರುವಂಥ ನೌಕರರು ನಿವೃತ್ತಿ ಆದರೆ ದೇಶದ ಸಂಪನ್ಮೂಲ ಸ್ವಲ್ಪ ಕುಗ್ತದೆ. ಯಾಕಂದ್ರೆ ಒಬ್ಬ ನೌಕರನಾಗಿ ಸೇವೆ ಸೇರಿ ಈಗ ಸಿಗ್ತಕ್ಕಂಥ ಯಾರು ಸರ್ಕಾರಿ ನೌಕರರು ಸಿಗುವಂಥದ್ದು ಕಷ್ಟ ಆಗೈತೆ. ನಮಗೇನೋ ಅವಾಗ ಸಿಕ್ತು. ಇವು ಎಲ್ಲ ನಿವೃತ್ತಿ ಆಗ್ಬಿಟ್ರೆ ಇನ್ನು 30-36 ಇಸ್ವಿಗೆ SC ST ನೌಕರರು ಕಡಿಮೆ ಸಂಖ್ಯೆಯಲ್ಲಿ ನಿವೃತ್ತಿ ಹೊಂದ್ಬಿಟ್ರೆ ಸಂಖ್ಯೆನೇ ಕಡಿಮೆ ಆಗ್ಬಿಡ್ತದೆ. ಇದರಿಂದ ನಮ್ಮ ಮಕ್ಕಳಿಗಾದ್ರೂ ಒಳ್ಳೆ ನೌಕರಿ ಸಿಕ್ಕಲಿ ಅನ್ನುವ ಒಂದು ಬಯಕೆಯಿಂದ, ಒಳ್ಳೆಯ ಒಂದು ಆಲೋಚನೆಗಳಿಂದ ನಾವು ಅವರಿಗೆ ಒಳ್ಳೆಯ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕನಿಷ್ಠ ಒಂದು ಗಳಿಗೆ ಆದರೂ ನೆನೆಸಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಯಾಕಂದ್ರೆ ನಾವೆಲ್ಲ ಸರ್ಕಾರಿ ನೌಕರರಾಗಿದ್ದೀವಿ, ಆದ್ರೆ ಇನ್ನೂ ಬಹಳಷ್ಟು ಜನ ಹಳ್ಳಿಯಲ್ಲಿ ಇರುವ ಜನರನ್ನ ನಾವು ಗಮನಿಸ್ತಾ ಇಲ್ಲ. ನಾವು ನೌಕರರಾಗಿ ನಮ್ಮ ಜೀವನವನ್ನು ನಮ್ಮ ಹೆಂಡತಿ ಮಕ್ಕಳನ್ನು ನಾವು ಸುಭದ್ರವಾಗಿ ನೋಡ್ಕೊತಾ ಇದ್ದೀವಿ. ಇವತ್ತು
ನಮ್ಮ ಜನಾಂಗದ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸಬೇಕು. ಅಂಥ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಅರ್ಥ ಬರುತ್ತೆ ಅಂತ ಹೇಳಿ ನಾವು ಜಲಸಂಸ್ಥೆಯಲ್ಲಿ ಒಂದು ಅಜೆಂಡಾ ಇಟ್ಟಿದ್ವಿ. ನಮ್ಮ SC ನೌಕರರ ಸಂಘದ ಒಂದು ಹೆಜ್ಜೆ ಮುಂದಿನ ದಿನಗಳಲ್ಲಿ ಹಳ್ಳಿ ಕಡೆ ಹೋಗ್ಬೇಕು ಅಂತ ಒಂದು ನಾವು ವಿನೂತವಾದ ಕಾರ್ಯಕ್ರಮ ಹಾಕೊಂಡಿದ್ವಿ. ಆದರೆ ಇದು ಜಿಲ್ಲಾ ಮಟ್ಟದಲ್ಲಿ ಇದೆ. ಆದರೆ ನಾವು ತಾಲೂಕು ಮಟ್ಟದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೋಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಏನಪ್ಪ ಅಂದ್ರೆ ನಮ್ಮ ಈಗ ನಾವೆಲ್ಲ ಪ್ರಜ್ಞಾವಂತರಾಗಿದ್ದೀವಿ, ಸಮಾಜದ ಸ್ಥಿತಿಗತಿಗಳನ್ನ ನಾವೆಲ್ಲ ಅರ್ತಿದ್ದೀವಿ. ಆದರೆ ನಮ್ಮ ಹಿಂದೆ ಇರುವಂತಹ ನಮ್ಮ ಜನಾಂಗದವರಿದ್ದಾರೆ, ಅವರು ಏನಂತ ನಮ್ಮನ್ನು ಬಿಟ್ಬಿಡ್ತಾರೆ. ಅವ್ರು ಆಗಿದೆಯಪ್ಪ, ಅವ್ರು ಸುಖಕರವಾಗಿದ್ದಾರೆ, ಅವರು ಬೇರೆ ದಾರಿ ಆಗಿಬಿಟ್ಟಿದೆ, ಎಲ್ಲ ನಗರ ಪ್ರದೇಶದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ನಮ್ಮನ್ನು ನೋಡೋರಿಲ್ಲ ಅನ್ನುವಂಥ ಮಟ್ಟದಲ್ಲಿದ್ದಾರೆ. ಹಾಗಂತ ನಾವು ಅವರನ್ನ ಕಡೆಗಣಿಸಬಾರದು. ಅವರನ್ನು ಕೂಡ ನಾವು ಗುರುತಿಸಿ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಉತ್ತೇಜನವನ್ನು ನೀಡ್ತಾ ಆ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಈ ಸಮಾಜದಲ್ಲಿ ಆಗುವಂತಹ ಎಲ್ಲಾ ತಿಳುವಳಿಕೆಗಳನ್ನ ಅವರಿಗೆ ಗಮನ ಹೇಳ್ತಾ ಅವರನ್ನು ಕೂಡ ಮುಖ್ಯವಾಹಿನಿಗೆ ನಾವು ಕರ್ಕೊಂಡು ಬರ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ಅಂಬೇಡ್ಕರ್ ಅವರ ಒಂದು ಆಸೆ ನೆರವೇರಾಗುತ್ತೆ. ಇಲ್ಲ ಅಂದ್ರೆ ನೀನ್ ತಿಂದೆ ನೀನ್ ದುಡ್ಡೇಗೋರೆ ಅಷ್ಟಾಗಂತೆ ನಾವು ಜನಾಂಗದವರನ್ನ ನಾವು ಮುಂದೆ ತರಕ್ಕೆ ಆಗುದೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನಿಂದ ಕೂಡ ನಾವು ಒಂದು ಮನಾಂತರ ನಮ್ಮವರನ್ನ ನಾವು ಮರಿಬಾರ್ದು, ನಮ್ಮವರನ್ನ ನಾವು ಬಿಡಬಾರ್ದು, ನಮ್ಮವರನ್ನ ನಮ್ಮ ಜೊತೆಯಲ್ಲೇ ನಾವು ಕರ್ಕೊಂಡು ಬರಬೇಕು ಅನ್ನುವಂಥ ಆಶಯವನ್ನ ನಾನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ನಿವೃತ್ತರಾಗಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಅವರ ಜೀವನ ಕೂಡ ಸುಂದರವಾಗಿ ಇರಲಿ, ಅವರು ಸುಖ ಸಂತೋಷವಾಗಿ ಬಾಳಲಿ ಅನ್ನುವಂತಹ ಸಂದರ್ಭವನ್ನ ಹೇಳ್ತಾ ನಾನು ಅಂಬೇಡ್ಕರ್ ಪರವಾಗಿ ಜೈ ಹಿಂದ್. ಸಂಘದಿಂದ ನಿವೃತ್ತ ಸರ್ಕಾರಿ ನೌಕರರ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಏರ್ಪಾಡು ಮಾಡಿದ್ದಾರೆ. ಅದರಿಂದ ಸಂತೋಷ. ಈ ಸಂಘಟನೆ ಇನ್ನೂ ವೃದ್ಧಿಗೊಳ್ಳಬೇಕು, ಇನ್ನೂ ಬಲಪಡಿಸಬೇಕು. ನಮ್ಮಂಥ ಸಹಕಾರನೂ ಸಹ ಇರ್ತದೆ. ಇನ್ನೂ ನಿವೃತ್ತ ನೌಕರರಿಂದ ಅವ್ರಿಗೆ ಒಳ್ಳೆಯ ಸಹಕಾರ ಕೊಡ್ತೀವಿ. ಆದರೆ ಈ ಸಂಘಟನೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಒಂದು ಹುಮ್ಮಸ್ಸು, ಒಂದು ಸಂತೋಷ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ತುಂಬ ಸಂತೋಷ. ಈ ಸನ್ಮಾನ ಮಾಡೋದಕ್ಕೆ ತಮ್ಮೆಲ್ಲರಿಗೂ ವಂದನೆ ಮಾಡ್ತಾ ನನ್ನ ಮಾತುಗಳು